ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಕೂಡ ಮತಶಿಕಾರಿಯನ್ನು ಮುಂದುವರೆಸಿದ್ದಾರೆ. ಇವತ್ತು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಬೇಟೆಯನ್ನು ನಡೆಸಿದ್ದು ಮಧುರೆ ಗ್ರಾಮದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಜೊತೆಗೂಡಿ ಮತಯಾಚನೆ ಮಾಡಿದರು. ಈ ವೇಳೆ ಮಾತನಾಡಿದ ಕೆ ಸುಧಾಕರ್, ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು. ಮೋದಿ ದೇವೇಗೌಡರ ಸಮಾಗಮ ಆಗಿದ್ದು ಇದು ರಾಜ್ಯದಲ್ಲಿ ರಾಜಕಾರಣದ ಧ್ರುವೀಕರಣ ಆಗಿದೆ. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಶಕ್ತಿ ಹೆಚ್ಚಿದ್ದು ಅತಿ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ತಮಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಇವತ್ತು ಬಿಸಿಲಿನ ನಡುವೆ ಕೂಡ ಪ್ರತಿನಿತ್ಯ ಕೂಡ ಒಂದು ಕ್ಷಣವನ್ನು ವ್ಯರ್ಥ ಮಾಡಿದೆ. ಈಗಾಗಲೇ ಕೂಡ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ದೊಡ್ಡಬಳ್ಳಾಪುರದಲ್ಲಿ ಚುನಾವಣಾ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ. ಈಗಾಗಲೇ ಕೂಡ ಸರ್, ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಒಂದು ಹೇಳೋದಲ್ಲ, ಜೆಡಿಎಸ್ ಒಂದು ದೊಡ್ಡ ಶಕ್ತಿಯಾಗಿ ತಮಗೆ ಸಿಗ್ತಾ ಇದೆ. ನರೇಂದ್ರ ಮೋದಿ ಅವರು ದೇವೇಗೌಡರ ಕಾಂಬಿನೇಷನ್ ಇವತ್ತು ಯಾವ ರೀತಿ ತಮಗೆ ಲಾಭ ಆಗುತ್ತೆ ಅಂತ ಇವತ್ತು ದೊಡ್ಡಬಳ್ಳಾಪುರದ ಮಧುರೈ ಪುಣ್ಯಕ್ಷೇತ್ರ ಇವತ್ತು ಭಗವಂತನಿಗೆ ಪೂಜೆ ಸಲ್ಲಿಸಿ ನಾವು ಇವತ್ತು ಕಲ್ಯಾಣ ಮಂಟಪದಲ್ಲಿ ಇವತ್ತು ಸೇರಿ ಎರಡೂ ಪಕ್ಷದ ಮುಖಂಡರುಗಳು, ನಮ್ಮ ವಿರೋಧ ಪಕ್ಷದ ನಾಯಕರು ಇವತ್ತು ನಾಯಕತ್ವವನ್ನು ವಹಿಸಿಕೊಂಡು ಇವತ್ತು ನಮ್ಮ ಪರವಾಗಿ ಪ್ರಚಾರ ಸಭೆಗೆ ಬಂದಿದ್ದಾರೆ. ಅದೇ ರೀತಿ ಕೇಂದ್ರ ಸಚಿವರು ನಾರಾಯಣ ಸ್ವಾಮಿಯವರು ಕೂಡ ಬಂದಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರು ಧೀರಜ್ ಮುನ್ರಾಜು ಅವರು ಮತ್ತು ನಿಸರ್ಗ ನಾರಾಯಣ ಸ್ವಾಮಿಯವರು, ಸರ್ವಣ್ಣ ಅವರು, ಹೀಗೆ ಎರಡೂ ಪಕ್ಷದ JDS ಹಾಗೂ BJPಯ ಭಾಳ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು ಮತ್ತು ಮತದಾರರು ಈ ಭಾಗದಲ್ಲಿ ಬಂದಿದ್ದಾರೆ. ಹೋಬಳಿವಾರು ನಾವು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ತಾವು ನೋಡ್ತಾ ಇದ್ದೀರಿ, ಭಾಳ ಉತ್ಸಾಹ ಇದೆ. ಇವತ್ತು ಎರಡೂ ಪಕ್ಷಗಳ ಸಮ್ಮಿಲನ ಆದಮೇಲೆ, ಮೈತ್ರಿ ಆದಮೇಲೆ ಬಹುಶಃ 1.25 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಪಡೆಯುವಂಥ ನಿರೀಕ್ಷೆ ಇದೆ. ಭಾಳ ಹುರುಪಿನಿಂದ, ಕ್ರಿಯಾಶೀಲತೆಯಿಂದ ಎರಡೂ ಪಕ್ಷದ ಮುಖಂಡರು ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ತಮ್ಮದೇ ಪಕ್ಷದ ಶಾಸಕರಿದ್ದಾರೆ, ಅದರಲ್ಲಿ JDS ಶಕ್ತಿ ಇದೆ. ಇವೆರಡೂ ಕೂಡ ವರ್ಕೌಟ್ ಆದರೆ ತಮಗೆ ಯಾವ ರೀತಿಯ ಬಲ ಸಿಗ್ಬೋದು? ಪ್ರಾರಂಭದಿಂದ ನಾನು ಹೇಳ್ತಾ ಇದ್ದೀನಲ್ಲ, ಇದೊಂದೇ ಕ್ಷೇತ್ರ ಅಲ್ಲ, ಇಡೀ ದಕ್ಷಿಣ ಕರ್ನಾಟಕದಲ್ಲಿ JDS BJP ಒಂದು ನ್ಯಾಚುರಲ್ ಅಲಯನ್ಸ್ ಇದೆ. ಹಾಗಾಗಿ ಸ್ವಾಭಾವಿಕವಾದಂಥ ಮೈತ್ರಿ ಆಗಿದೆ. ಭಾಳ ಹೆಚ್ಚಿನ ಲಾಭ ಎರಡೂ ಪಕ್ಷಕ್ಕಾಗುತ್ತೆ. ಎಲ್ಲಿ JDS ಇದೆ ಅಲ್ಲಿ BJPಯ ಕಾರ್ಯಕರ್ತರು ಕೆಲಸ ಮಾಡಿ ಮತದಾರರು ಹೆಚ್ಚಿನ ಮತ ಬರುತ್ತೆ. ಅದೇ ರೀತಿ BJP ಅಭ್ಯರ್ಥಿ ಎಲ್ಲಿದ್ದಾರೆ JDSನ ಕಾರ್ಯಕರ್ತರು, JDSನ ಮತ ನಮಗೆ ಇವತ್ತು ಸಿಕ್ಕುತ್ತೆ. ನರೇಂದ್ರ ಮೋದಿ ಅವರು ಆಗಮಿಸ್ತಿದ್ದಾರೆ, ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಿದೆ ಸರ್? ಎಷ್ಟು ಜನ ಸೇರ್ತಾರೆ ಸರ್? ಇನ್ನೂ ಕೂಡ ಅಧಿಕೃತವಾಗಿ ಆಗಲಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ನಿಗದಿ ಆದಮೇಲೆ ತಮಗೆ ತಿಳಿಸ್ತೀನಿ. ಇದಿಷ್ಟು ಇವತ್ತು ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ TV, ಚಿಕ್ಕಬಳ್ಳಾಪುರ.